ನಮಸ್ಕಾರ. ಮಾನವ ಇತಿಹಾಸದ ಅತ್ಯಂತ ಹಳೆಯ ಮತ್ತು ಇಂದಿಗೂ ಮುಂದುವರೆದುಕೊಂಡು ಬಂದಿರುವ ಅದ್ಭುತ ನಾಗರಿಕತೆಗಳಲ್ಲಿ ಒಂದಾದ ಚೀನಾ ನಾಗರಿಕತೆಯ ಈ ವಿಶ್ಲೇಷಣೆಗೆ ಸ್ವಾಗತ. ನಾವು ಇಂದು ಕೇವಲ ಇತಿಹಾಸವನ್ನಷ್ಟೇ ಅಲ್ಲ, ಈ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿದ್ದ ಭೌಗೋಳಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಅಡಿಪಾಯಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಬನ್ನಿ, ತಡ ಮಾಡೋದು ಬೇಡ, ಶುರು ಮಾಡೋಣ. ಸರಿ, ನಾವಿಂದು ಮುಖ್ಯವಾಗಿ 5 ವಿಷಯಗಳ ಮೇಲೆ ಬೆಳಕು ಚೆಲ್ಲಲಿದ್ದೇವೆ. ಅದೇನೆಂದರೆ 1. ನದಿಮೂಲಗಳು. 2. ರಾಜವಂಶಗಳು ಮತ್ತು ಅವರ ರಾಜಕೀಯ. 3. ಅಲ್ಲಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು. 4. ಆರ್ಥಿಕತೆ ಮತ್ತು ಜಗತ್ತನ್ನೇ ಬದಲಿಸಿದ ಆವಿಷ್ಕಾರಗಳು. ಹಾಗೆ ಕೊನೆಯದಾಗಿ 5. ಅವರ ತತ್ವಜ್ಞಾನ ಮತ್ತು ಧರ್ಮ. ಬನ್ನಿ, ಮೊದಲನೇ ಹಂತದಿಂದಲೇ ಜರ್ನಿ ಸ್ಟಾರ್ಟ್ ಮಾಡೋಣ. ವಿಭಾಗ 1. ನದಿ ಮೂಲಗಳು. ಯಾವುದೇ ನಾಗರಿಕತೆ ಬೆಳೀಬೇಕು ಅಂದ್ರೆ ಅದಕ್ಕೊಂದು ಗಟ್ಟಿ ನೆಲೆ ಬೇಕು ಅಲ್ವಾ? ಅದಕ್ಕೆ ನಾವು ನದಿ ನಾಗರಿಕತೆ ಅಂತ ಕರೆಯೋದು. ಪೂರ್ವ ಏಷ್ಯಾದಲ್ಲಿ, ನಿರ್ದಿಷ್ಟವಾಗಿ ಹ್ವಾಂಗ್ ಹೇ ಅಂದ್ರೆ ಹಳದಿ ನದಿ ಮತ್ತೆ ಯಾಂಗ್ಝಿ ನದಿ ತೀರಗಳಲ್ಲಿ ಈ ಅದ್ಭುತ ಸಮಾಜ ಅಕ್ಷರಶಃ ಜನ್ಮ ತಾಳ್ತು ಅಂತಾನೆ ಹೇಳ್ಬಹುದು. ನೀವೇ ಯೋಚಿಸಿ, ಕೃಷಿಗೆ ಹೇಳಿ ಮಾಡಿಸಿದಂತಹ ಫಲವತ್ತಾದ ಭೂಮಿ, ನೀರು, ಇನ್ನೇನ್ ಬೇಕು? ಇಲ್ಲೇ ಕೃಷಿ ಮೊದಲು ಬೇರೂರಿತು, ಜೊತೆಗೆ ಒಂದು ದೊಡ್ಡ ಸಾಂಸ್ಕೃತಿಕ ಕ್ರಾಂತಿಗೆ ಇದು ನಾಂದಿ ಹಾಡಿತು. ಈ ನದಿಗಳೇ ಚೀನಾ ನಾಗರಿಕತೆಯ ಅಸಲಿ ಜೀವನಾಡಿಗಳು ಅಂದ್ರೆ ತಪ್ಪಾಗಲಾರದು. ಮುಂದಕ್ಕೆ ಹೋಗೋಣ. ವಿಭಾಗ 2. ರಾಜವಂಶಗಳು ಮತ್ತು ರಾಜಕೀಯ. ಈಗ ಚೀನಾದ ಟೈಮ್ಲೈನ್ ಕಡೆ ಸ್ವಲ್ಪ ಕಣ್ಣಾಡ್ಸಿದ್ರೆ ನಮ್ಗೆ 5 ಪ್ರಮುಖ ಯುಗಗಳು ಎದ್ದು ಕಾಣ್ತವೆ. ಮೊದಲನೇದಾಗಿ ಶಿಯಾ ವಂಶ. ಇದು ಚೀನಾದ ಮೊಟ್ಟಮೊದಲ ರಾಜವಂಶ. ನಂತರ ಬಂದ ಶಾಂಗ್ ವಂಶ, ಲೋಹದ ಬಳಕೆ ಮತ್ತು ಲಿಪಿಯ ಅಭಿವೃದ್ಧಿಗೆ ಕಾರಣವಾಯಿತು. ಆಮೇಲೆ ಬರೋದೇ ಝೋವು ವಂಶ. ಇದು ಅತ್ಯಂತ ಪ್ರಮುಖ ರಾಜಕೀಯ ತತ್ವವೊಂದನ್ನು ಜಗತ್ತಿಗೆ ಪರಿಚಯಿಸಿತು. ಇನ್ನು ಕಿನ್ ವಂಶದ ಬಗ್ಗೆ ಹೇಳಲೇಬೇಕು. ಇಡೀ ಚೀನಾವನ್ನು ಒಗ್ಗೂಡಿಸಿ ನಾವು ಇವತ್ತು ನೋಡುವ ಆ ವಿಶ್ವವಿಖ್ಯಾತ ಗ್ರೇಟ್ ವಾಲ್ ಆಫ್ ಚೀನಾ ಅಥವಾ ಚೀನಾ ಮಹಾಗೋಡೆಯ ನಿರ್ಮಾಣಕ್ಕೆ ಮುನ್ನುಡಿ ಬರೆದಿದ್ದೇ ಇವರು. ಕೊನೆಯದಾಗಿ ಹಾನ್ ವಂಶ. ಇದನ್ನ ಚೀನಾ ನಾಗರಿಕತೆಯ ಸುವರ್ಣಯುಗ ಅಂತಾನೆ ಕರೆಯಬಹುದು. ಪ್ರತಿಯೊಂದು ವಂಶವೂ ತನ್ನದೇ ಆದ ಬೃಹತ್ ಕೊಡುಗೆಗಳನ್ನು ನೀಡ್ತಾ ಈ ಅದ್ಭುತ ಪರಂಪರೆಯನ್ನ ಕಟ್ಟಿದ್ವು. ಹಿಂದಿನ ಸ್ಲೈಡ್ನಲ್ಲಿ ಝೂ ವಂಶದ ಬಗ್ಗೆ ಹೇಳುವಾಗ ನಾವು ಸ್ವರ್ಗದ ಆದೇಶ ಅಂದರೆ ಮ್ಯಾಂಡೇಟ್ ಆಫ್ ಹೆವೆನ್ ಅನ್ನೋ ಪದ ಬಳಸ್ತ್ವಿ, ನೆನ್ಪಿದ್ಯಾ? ಈ ಪರಿಕಲ್ಪನೆ ನಿಜಕ್ಕೂ ತುಂಬಾ ರೋಚಕವಾಗಿದೆ. ಇದರ ಪ್ರಕಾರ ರಾಜನು ಸ್ವರ್ಗದ ಮಗನಾಗಿ ಆಡಳಿತ ನಡೆಸ್ತಿದ್ದನು, ಅಂದ್ರೆ ಆತನಿಗೆ ಸಂಪೂರ್ಣ ಅಧಿಕಾರ ಇರುತ್ತಿತ್ತು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಒಂದು ವೇಳೆ ಆ ರಾಜ ಜನರಿಗೆ ಒಳ್ಳೆ ಆಡಳಿತ ನೀಡುವಲ್ಲಿ ವಿಫಲನಾದ್ರೆ ಆತನನ್ನು ಅಧಿಕಾರದಿಂದ ಕಿತ್ತೊಗೆಯುವ ಅಧಿಕಾರ ಕೂಡ ಜನರಿಗೆ ಇತ್ತು. ನೋಡಿ, ಒಂದೆಡೆ ಸಂಪೂರ್ಣ ಅಧಿಕಾರ, ಮತ್ತೊಂದೆಡೆ ಬಂಡಾಯದ ಹಕ್ಕು. ಇವೆರಡನ್ನೂ ಎಷ್ಟು ಅದ್ಭುತವಾಗಿ ಬ್ಯಾಲೆನ್ಸ್ ಮಾಡಿದ್ರು ಅಲ್ವಾ? ಪ್ರಾಚೀನ ಕಾಲದಲ್ಲೇ ಇಂತಹ ರಾಜಕೀಯ ಪ್ರಬುದ್ಧತೆ ಇದ್ದದ್ದು ನಿಜಕ್ಕೂ ಆಶ್ಚರ್ಯ. ಅವರ ರಾಜಕೀಯ ವ್ಯವಸ್ಥೆಯ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಚೀನಾದ ಆಡಳಿತ ಕೇವಲ ಶ್ರೀಮಂತರ ಅಥವಾ ವಂಶಪಾರಂಪರ್ಯವಾಗಿ ಬಂದವರ ಕೈಯಲ್ಲಿರಲಿಲ್ಲ. ಬದಲಿಗೆ ಅವರು ನಾಗರಿಕ ಸೇವಾ ಪರೀಕ್ಷೆ ಅಂದ್ರೆ ಇಂದಿನ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳನ್ನು ಆ ಕಾಲದಲ್ಲೇ ಪರಿಚಯಿಸಿದ್ರು. ಕಟ್ಟುನಿಟ್ಟಾದ ಕಾನೂನು ಮತ್ತು ಶಿಸ್ತನ್ನ ಜಾರಿಗೊಳಿಸಬೇಕು ಅಂದ್ರೆ ಕೇವಲ ಅರ್ಹತೆ ಇರುವ, ಪರೀಕ್ಷೆಯಲ್ಲಿ ಪಾಸಾದ ಅಧಿಕಾರಿಗಳೇ ಆಡಳಿತ ನಡೆಸಬೇಕು ಅನ್ನೋ ಕೇಂದ್ರೀಕೃತ ವ್ಯವಸ್ಥೆಯನ್ನ ಅವರು ತಂದ್ರು. ಇದು ನಿಜಕ್ಕೂ ಅವರ ದೂರದೃಷ್ಟಿ ಮತ್ತು ಮೆರಿಟ್ ಆಧಾರಿತ ಆಡಳಿತಕ್ಕೆ ಅತ್ಯುತ್ತಮ ಉದಾಹರಣೆ. ಬನ್ನಿ, ಈಗ ವಿಭಾಗ 3ಕ್ಕೆ ಹೋಗೋಣ. ಸಾಮಾಜಿಕ ವ್ಯವಸ್ಥೆ ಮತ್ತು ವರ್ಗಗಳು. ಪ್ರಾಚೀನ ಚೀನಾದ ಸಮಾಜವನ್ನು ಮುಖ್ಯವಾಗಿ 4 ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಆದ್ರೆ ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ಸಮಾಜದಲ್ಲಿ ಅತ್ಯುನ್ನತ ಗೌರವ ಇದ್ದದ್ದು ಪಂಡಿತರಿಗೆ, ಅಂದ್ರೆ ಜ್ಞಾನಿಗಳಿಗೆ. ಅವರ ನಂತರದ ಸ್ಥಾನ ರೈತರಿಗೆತ್ತು. ಯಾಕಂದ್ರೆ ಇಡೀ ಸಾಮ್ರಾಜ್ಯಕ್ಕೆ ಅನ್ನ ಹಾಕುವವರು ಅವರೇ ಅಲ್ವಾ? ಇನ್ನು ವಸ್ತುಗಳನ್ನ ತಯಾರಿಸುವ ಕುಶಲಕರ್ಮಿಗಳು 3ನೇ ಸ್ಥಾನದಲ್ಲಿದ್ರೆ, ಕೇವಲ ವಸ್ತುಗಳನ್ನ ತಂದು ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ಸಮಾಜದಲ್ಲಿ ಕೊನೆಯ ಸ್ಥಾನವಿತ್ತು. ಎಷ್ಟೇ ಶ್ರೀಮಂತರಾಗಿದ್ರೂ ಅವರಿಗೆ 4ನೇ ಸ್ಥಾನ. ಜ್ಞಾನ ಮತ್ತು ಕೃಷಿಗೆ ಅವರು ಎಂತಹ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸಾಮಾಜಿಕ ರಚನೆಯಲ್ಲಿ ನಾವು 2 ಪ್ರಮುಖ ಅಂಶಗಳನ್ನು ಗಮನಿಸಬೇಕು. ಒಂದೆಡೆ ಮಹಿಳೆಯರಿಗೆ ಸ್ವಲ್ಪ ಕಡಿಮೆ ಸ್ಥಾನಮಾನವಿದ್ದ ಕಟ್ಟುನಿಟ್ಟಿನಾದ ಪಿತೃಪ್ರಧಾನ ವ್ಯವಸ್ಥೆಯಿತ್ತು. ಅಂದ್ರೆ ಇದೊಂದು ಪುರುಷ ಪ್ರಾಬಲ್ಯದ ಸಮಾಜವಾಗಿತ್ತು. ಆದರೆ ಮತ್ತೊಂದೆಡೆ ಅವರಲ್ಲಿ ಫಿಲಿಯಲ್ ಪೈಟಿ ಎಂಬ ಅತಿ ಮುಖ್ಯವಾದ ಪರಿಕಲ್ಪನೆಯಿತ್ತು. ಇದರ ಅರ್ಥ ಏನು ಅಂದ್ರೆ ಹಿರಿಯರಿಗೆ ಮತ್ತು ಕುಟುಂಬಕ್ಕೆ ಸಂಪೂರ್ಣ ಗೌರವ ಕೊಡುವುದು. ಅವರಿಗೆ ಕುಟುಂಬವೇ ಸಮಾಜದ ಅತಿ ಮುಖ್ಯವಾದ ಘಟಕವಾಗಿತ್ತು.
ಈ ತರದ ಗೌರವ ಮತ್ತು ಶಿಸ್ತು ಅವರ ದೈನಂದಿನ ಸಾಮಾಜಿಕ ಜೀವನದ ಅಡಿಪಾಯವಾಗಿತ್ತು. ಮುಂದಿನ ವಿಭಾಗಕ್ಕೆ ಹೋಗೋಣ. ವಿಭಾಗ 4 ಆರ್ಥಿಕತೆ ಮತ್ತು ಜಗತ್ತನ್ನೇ ನಿಬ್ಬೆರಗಾಗಿಸಿದ ಆವಿಷ್ಕಾರಗಳು. ಇಲ್ಲಿ ಅವರ ಆರ್ಥಿಕತೆಯ 2 ಮುಖಗಳನ್ನ ಒಮ್ಮೆ ಗಮನಿಸಿ. ಒಂದು ಕಡೆ ಕೃಷಿಯ ಭದ್ರವಾದ ಅಡಿಪಾಯ, ಅಕ್ಕಿ ಮತ್ತು ಗೋಧಿ ಬೆಳೆಯೋದ್ರ ಜೊತೆಗೆ ಅತ್ಯಾಧುನಿಕ ನೀರಾವರಿ ವ್ಯವಸ್ಥೆಗಳು ಅವರ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು. ಮತ್ತೊಂದೆಡೆ ನೋಡಿದ್ರೆ ಇಡೀ ಪ್ರಪಂಚದ ದಿಕ್ಕನ್ನೇ ಬದಲಿಸಿದ ಅದ್ಭುತ ಕೈಗಾರಿಕಾ ಆವಿಷ್ಕಾರಗಳಿವೆ. ರೇಷ್ಮೆ ಉತ್ಪಾದನೆ, ಮಣ್ಣಿನ ಪಾತ್ರೆಗಳ ತಯಾರಿಕೆ, ಹಾಗೆ ಕಂಚು ಮತ್ತು ಕಬ್ಬಿಣದ ಕೆಲಸಗಳು. ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಅಕ್ಷರಶಃ ಜ್ಞಾನದ ಬೆಳಕು ನೀಡಿದ ಕಾಗದ ತಯಾರಿಕೆ ಮತ್ತು ಮುದ್ರಣ ತಂತ್ರಜ್ಞಾನ ಹುಟ್ಟಿದ್ದೇ ಇಲ್ಲಿ. ಇವತ್ತಿಗೂ ಈ ಆವಿಷ್ಕಾರಗಳು ಮನುಷ್ಯನ ಬೆಳವಣಿಗೆಗೆ ಎಷ್ಟು ಮುಖ್ಯವಾಗಿವೆ ಅಂತ ನೀವು ಊಹಿಸ್ಬೋದು. ಇದೆಲ್ಲದರ ಜೊತೆಗೆ ಅವರ ಆರ್ಥಿಕತೆಗೆ ಅತಿದೊಡ್ಡ ಶಕ್ತಿ ತುಂಬಿದ್ದು ರೇಷ್ಮೆ ಮಾರ್ಗ ಅಥವಾ ದ ಸಿಲ್ಕ್ ರೂಟ್. ಚೀನಾದ ರೇಷ್ಮೆಗೆ ಆ ಕಾಲದಲ್ಲಿ ಪ್ರಪಂಚದಾದ್ಯಂತ ಎಲ್ಲಿಲ್ಲದ ಡಿಮ್ಯಾಂಡಿತ್ತು. ಈ ವ್ಯಾಪಾರ ಮಾರ್ಗವು ಆರಂಭಿಕ ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್ಗೆ ನಾಂದಿ ಹಾಡಿತು. ಬರೀ ರೇಷ್ಮೆ ಉತ್ಪಾದನೆಯೇ ಒಂದು ಬೃಹತ್ ಆರ್ಥಿಕ ಶಕ್ತಿಯಾಗಿ ಇಡೀ ನಾಗರಿಕತೆಯನ್ನೇ ಅಸಾಧಾರಣ ಮಟ್ಟಿಗೆ ಶ್ರೀಮಂತಗೊಳಿಸಿತು. ಕೊನೆಯದಾಗಿ ವಿಭಾಗ 5 ತತ್ವಜ್ಞಾನ ಮತ್ತು ಧರ್ಮ. ಇಲ್ಲಿ 2 ಪ್ರಬಲ ತತ್ವಜ್ಞಾನಗಳ ನಡುವಿನ ವ್ಯತ್ಯಾಸವನ್ನ ನಾವು ನೋಡಬಹುದು. ಒಂದೆಡೆ ಕಾನ್ಫ್ಯೂಷಿಯಸ್ನ ಬೋಧನೆಗಳು. ಇವು ಕಟ್ಟುನಿಟ್ಟಾದ ನೈತಿಕತೆ, ಕುಟುಂಬದ ಮೇಲಿನ ಗೌರವ ಮತ್ತು ಅತ್ಯಂತ ಶಿಸ್ತಿನ ಜೀವನಕ್ಕೆ ಒತ್ತು ನೀಡಿದವು. ಸಮಾಜವನ್ನ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಇದು ಮೂಲವಾಯಿತು. ಇದಕ್ಕೆ ತದ್ವಿರುದ್ಧವಾಗಿ ಲಾವೋತ್ಸಾ ಅವರ ತಾವೋವಾದ ಇತ್ತು. ಇದು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವುದು ಮತ್ತು ನಿಸರ್ಗದ ಹರಿವಿನೊಂದಿಗೆ ಹೊಂದಿಕೊಳ್ಳುವ ಬಗ್ಗೆ ಸಾರಿತು. ನೋಡಿ, ಒಂದು ಶಿಸ್ತನ್ನು ಕಲಿಸಿದ್ರೆ ಮತ್ತೊಂದು ಹೊಂದಾಣಿಕೆಯನ್ನು ಕಲಿಸಿತು. ಇವೆರಡೂ ಸೇರಿ ಈ ನಾಗರಿಕತೆಯನ್ನು ಒಂದು ಅದ್ಭುತ ಸಮತೋಲನದಲ್ಲಿಟ್ಟಿದ್ದುವು. ಈ ತತ್ವಜ್ಞಾನಗಳ ಜೊತೆಗೆ ಅವರ ಇತರ ಆಧ್ಯಾತ್ಮಿಕ ನಂಬಿಕೆಗಳನ್ನು ನೋಡೋದಾದ್ರೆ, ಭಾರತದಿಂದ ಹೋದ ಬೌದ್ಧ ಧರ್ಮವನ್ನು ಅವರು ತೆರೆದ ಹೃದಯದಿಂದ ಅಪ್ಪಿಕೊಂಡ್ರು. ಇದು ಶಾಂತಿ ಮತ್ತು ಮುಕ್ತಿಗೆ ಬಹಳ ಒತ್ತು ನೀಡಿತು. ಹಾಗೆಯೇ ತಮ್ಮ ಹಿಂದಿನ ತಲೆಮಾರುಗಳನ್ನು ನೆನೆಯುವ ಪೂರ್ವಜಲ ಪೂಜೆ ಮತ್ತು ನಿಸರ್ಗದ ಶಕ್ತಿಗಳನ್ನು ಆರಾಧಿಸುವ ಪ್ರಕೃತಿ ಪೂಜೆ ಅವರ ದೈನಂದಿನ ಜೀವನದ ಭಾಗವಾಗಿತ್ತು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಯಿನ್ ಯಾಂಗ್ ತತ್ವ. ಇದು ಇಡೀ ಬ್ರಹ್ಮಾಂಡದ ಸಮತೋಲನದ ಪರಿಕಲ್ಪನೆ. ಪ್ರತಿಯೊಂದರಲ್ಲಿ ಬೆಳಕು ಕತ್ತಲೆ, ಒಳಿತು ಕೆಡುಕು, ಹೀಗೆ ಪರಸ್ಪರ ಪೂರಕ ಶಕ್ತಿಗಳ ಬ್ಯಾಲೆನ್ಸ್ ಇರಬೇಕು ಅನ್ನೋದನ್ನ ಇದು ಬೋಧಿಸ್ತದೆ. ಸರಿ, ಈ ಮೂಲಕ ಚೀನಾ ನಾಗರಿಕತೆಯ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ನೀಲನಕ್ಷೆಯನ್ನು ನಾವು ಸಾಕಷ್ಟು ವಿವರವಾಗಿ ಅರ್ಥಮಾಡಿಕೊಂಡಿದ್ದೇವೆ. ಈ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ನಿಮ್ಗೊಂದು ಪ್ರಶ್ನೆ. ಕಾಗದ ತಯಾರಿಕೆಯಂತಹ ಪ್ರಾಚೀನ ಆವಿಷ್ಕಾರಗಳು ಅಥವಾ ಯಿನ್ ಯಾಂಗಿನಂತಹ ಸಮತೋಲನದ ತತ್ವಗಳು ಇಂದಿನ ನಮ್ಮ ಆಧುನಿಕ ಗ್ಲೋಬಲ್ ಪ್ರಪಂಚದಲ್ಲಿ ದೈನಂದಿನ ಜೀವನವನ್ನು ಹೇಗೆ ಪ್ರಭಾವಿಸಲೇ ಇವೆ ಅಂತ ಒಮ್ಮೆ ಯೋಚಿಸಿ. ಸಾವಿರಾರು ವರ್ಷಗಳ ಹಿಂದಿನ ಆ ಅಡಿಪಾಯಗಳು ಇವತ್ತಿಗೂ ನಮ್ಮ ಜೊತೆಯಲ್ಲೇ ಇವೆ ಅನ್ನೋದು ನಿಜಕ್ಕೂ ವಿಸ್ಮಯಕಾರಿಯಲ್ವಾ? ಪ್ರಾಚೀನ ಚೀನಾದ ಜ್ಞಾನ ಮತ್ತು ಶಿಸ್ತಿನ ಈ ಆಳವಾದ ವಿಶ್ಲೇಷಣೆ ನಿಮ್ಗಿಷ್ಟವಾಯಿತು ಅಂತ ಭಾವಿಸ್ತೇನೆ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.